ನೆಕ್ಸ್ಟ್ ಫ್ರೈಡೆ ನಮಗೆ ದಾರ ಹಾಕ್ತಾರ ಕೈ ಚಪ್ಪಾಳೆ ಬರಲಿ. ಸುನೀಲ್ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಜೈ ಭೀಮ್. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ, ನನ್ನ ಸಹೋದ್ಯೋಗಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮದಿರು, ಪಾರ್ಟಿಯಲ್ಲಿ ಎಲ್ಲ ಥರದ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ಹುಟ್ಟುಹಬ್ಬದ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಅರ್ಪಣೆ ಮಾಡುತ್ತಾ, ಇವತ್ತು ಏನು ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ, ಅದರ ಅಂಗವಾಗಿ ನಾನು ಈ ಪಾರ್ಟಿ ಮತ್ತೆ ಸಂಘಟನೆಯನ್ನ ರಾಜ್ಯದಲ್ಲಿ ಸುಮಾರು 25 ವರ್ಷಗಳಿಂದ ಸತತವಾಗಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿದ್ದು, ಚಿರಾಗ್ ಪಾಸ್ವಾನ್ ಜಿ ಅವರ ಕಾಲವಾದ ನಂತರ ಚಿರಾಗ್ ಪಾಸ್ವಾನ್ ಜಿ ಅವರ ಕೈಯನ್ನ ಬಲಪಡಿಸುವ ಮುಖಾಂತರ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ನೋಡಿದ್ದೀರಿ. ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ, ಸಮಾಜಕ್ಕೆ ಎಲ್ಲಿ ಅನ್ಯಾಯ, ಅಧರ್ಮ, ಅಕ್ರಮ ಆಗ್ತದೆ ಅಂತ ಸಂದರ್ಭದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನೋಡಿದ್ದೀರಿ. ಬಟ್ ನನ್ನ ಕಾರ್ಯಕರ್ತರು ಯಾರೇ ಆಗಿರ್ಲಿ ಕೂಡ ಅವ್ರಿಗೆ ಏನ್ ಅನ್ಯಾಯ ಆಗ್ತದೆ, ಯಾವ ಜನಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಜಾತಿ, ವರ್ಗ, ಧರ್ಮ, ಮತ ಯಾವುದೇ ತರದಲ್ಲೇನೆ ಎಲ್ಲಾ ಜಾತಿಯವರಿಗೂ ಕೂಡ ಬೆನ್ನೆಲುವಾಗಿ ನಿರಂತರವಾಗಿ ಅವ್ರಿಗೆ ಅನ್ಯಾಯ ಆಗಿರ್ಲಿ ಅಂತ ಏನೇ ಆಗಿದ್ರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಗುರಿ. ಮತ್ತೆ ನಮ್ಮ ಎಲ್ಲರ ಆಶಯನೂ ಕೂಡ ಪಾಸ್ವಾನ್ ಜಿ ಅವರು ಖಂಡಿತ ಕನಸನ್ನ ನನಸು ಮಾಡ್ತಾ ಸನ್ಮಾನ್ಯ ಶ್ರೀ ಚಿರಾಗ್ ಪಾಸ್ವಾನ್ ಜಿ ಅವ್ರ ಬೆನ್ನಿಗೆ ನಾವು ನಿಂತ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತಹ ದಾರಿಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಹುಟ್ಟುಹಬ್ಬ ಅಂತಕ್ಕಂಥದ್ದನ್ನ ನಾವು ಅದ್ದೂರಿಯಾಗಿ ಮಾಡ್ಕೊಳ್ಳಬಾರ್ದು, ಸರಳತೆಯಿಂದ ಇರಬೇಕು. ಹಾಗಾಗಿ ನಾವು ಕೇಂದ್ರ ಕಚೇರಿಯಲ್ಲಿ ಒಂದು ಸಣ್ಣದ ಪ್ರಮಾಣದಲ್ಲಿ ಒಂದು ಕೇಕನ್ನು ಕಟ್ ಮಾಡಿ ಒಂದು ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನ ಮಾಡಿ, ನಂತರ 5ನೇ ತಾರೀಕು ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಂತರ 5ನೇ ತಾರೀಕು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿ ಮತ್ತೆ ಬಡಬಗ್ಗರಿಗೆ ಎಲ್ಲ ಬುಕ್ ವಿತರಣೆ, ಮತ್ತೆ ವಯಸ್ಸಾದಂಥವ್ರಿಗೆ ಹೆಜ್ಜಿದಿರಿಗೆಲ್ಲ ಒಂದು ಸ್ಯಾರಿ ವಿತರಣೆ, ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ರಾಜ್ಯ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿ ಇದೆಲ್ಲವನ್ನು ಕೂಡ ನಾವು ಮನದಲ್ಲಿ ಇಟ್ಕೊಂಡು ನಾವು ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ನಮ್ದು ಸರಳ ಮೀಡಿಯಾ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಮಾಜಕ್ಕೆ ಹಂಚಿಕೆ ಆಗಬೇಕು. ನಾವು ಹೇಳೋ ಮಾತು ಇಲ್ಲಿಗೆ ಹೆಂಡಾಗಬಾರ್ದು. ನಾವು ಹೇಳೋ ಮಾತು ಪ್ರಸಾರ ಆದರೆ ಖಂಡಿತವಾಗಿ ಕೂಡ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲೋ ಹೋಗ್ತದೆ. ಬಟ್ ದಲಿತ ಸೇನೆ ಒಂದು
ಲೋಕ್ ಜನಶಕ್ತಿ ಪಾರ್ಟಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಸಂಘಟನೆ ಇದು. ಹಾಗಾಗಿ ಲೋಕ್ ಜನಶಕ್ತಿ ಪಾರ್ಟಿಯನ್ನ ಕೈಯಲ್ಲಿ ಹಿಡಿಯುವಂತ ಕೆಲಸ ದಲಿತ ಸೇನೆ ಮಾಡ್ತದೆ. ಲೋಕ್ ಜನಶಕ್ತಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡುವಂತ ಕೆಲಸ ಲೋಕ್ ಜನಶಕ್ತಿ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಸರಿ.